ಅಡ್ಮಿಷನ್ ಆಗಿದ್ದೊಂದು ಹಾಲ್ ಟಿಕೆಟ್ ನಲ್ಲಿ ಮತ್ತೊಂದು ಅನ್ನುವಂತಹ ಶಾಕ್ ಎದುರಾಗಿದೆ. ಇದು ಬೆಂಗಳೂರಿನ ಪ್ರತಿಷ್ಠಿತ ನರ್ಸಿಂಗ್ ಕಾಲೇಜಿನ ದೋಖಾ ಅನ್ನುವಂಥದ್ದು ಗೊತ್ತಾಗಿದೆ. ಕಾಂಗ್ರೆಸ್ ಶಾಸಕ ಎನ್ಎ ಹ್ಯಾರಿಸ್ ಕಾಲೇಜಿನಿಂದ ದೋಖಾ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದು ಬೆಂಗಳೂರಿನ ಪ್ರತಿಷ್ಠಿತ ನರ್ಸಿಂಗ್ ಕಾಲೇಜು ಕೈ ಶಾಸಕ ಹ್ಯಾರಿಸ್ ಕಾಲೇಜಿನಿಂದ ದೋಖಾ ಎಂಬ ಆರೋಪವನ್ನ ಈಗ ಮಾಡಲಾಗಿದೆ. ಕಾಲೇಜುಗಳ ಗೊಂದಲದಿಂದ ಸ್ಕಾಲರ್ಶಿಪ್ ಸಿಗದೆ ವಿದ್ಯಾರ್ಥಿಗಳು ಪರದಾಡಿದ್ದಾರೆ. ಕೇರಳ ಮೂಲದ ನರ್ಸಿಂಗ್ ವಿದ್ಯಾರ್ಥಿನಿಯಿಂದ ಆರೋಪ ಕೇಳಿ ಬಂದಿರುವಂತದ್ದು. ರಾಜೀವ್ ಗಾಂಧಿ ಆರೋಗ್ಯ ವಿವಿ ಮೇಲೂ ಕೂಡ ಆರೋಪವನ್ನ ಮಾಡಲಾಗಿದೆ. ನರ್ಸಿಂಗ್ ಕಾಲೇಜು ಅದು ಎನ್ಎ ಹ್ಯಾರಿಸ್ ಅವರಿಗೆ ಸಂಬಂಧಪಟ್ಟಂತ ನರ್ಸಿಂಗ್ ಕಾಲೇಜ್ನಲ್ಲಿ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇಲ್ಲ, ಹೇಳೋದೊಂದು ಮಾಡೋದೊಂದು ಅನ್ನುವಂತ ಆರೋಪ ಕೇಳಿ ಬಂದಿದೆ. Completing my plus 2 through some agents, I took admission for BSc nursing course at Dia College of Nursing, Bangalore, and this nursing college belongs to Nalapadi group of institution. Bangalore Shandinagar MLA N.A. Harris was the chairman of this nursing college. I obtained education loan from Federal Bank, Vallitodu branch. After 6 months, our first semester exams came. One day before, I got my hall ticket. While seeing the hall ticket, I got shocked because they gave me hall ticket in the name of another college of nursing. I wrote the exam. After some days, my exam result is came. For the loan purpose, getting the second installment from the bank, principal gave me the marks card. I produced this mark list from before the bank manager. Bank manager pointed out it was fake mark list. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಜನ್, ವಿದ್ಯಾರ್ಥಿಗಳು ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ, ಇದಕ್ಕೆ ಏನ್ ಹೇಳ್ತಾ ಇದ್ದಾರೆ ಆ ಕಾಲೇಜು ಆಡಳಿತ ಮಂಡಳಿಯವರು? ಪೃಥ್ವಿ, ಈಗ ಸದ್ಯಕ್ಕೆ ಏನು ಬೆಂಗಳೂರಿನಲ್ಲಿ ಈ ನರ್ಸಿಂಗ್ ಮಾಫಿಯಾದ ವಿಚಾರವಾಗಿ ಸಾಕಷ್ಟು ಹಿಂದೆ ಕೂಡ ಸುದ್ದಿಯಾಗಿತ್ತು. ಈಗ ಮತ್ತೊಂದು ಪ್ರತಿಷ್ಠಿತ ಕಾಲೇಜು ಸುದ್ದಿ ಆಗ್ತಿರುವಂತದ್ದು. ಸದ್ಯಕ್ಕೆ ಸಂಬಂಧಪಟ್ಟಂತಹ ಕಾಲೇಜಿನಿಂದ ರಿಯಾಕ್ಷನ್ ಅನ್ನು ಪಡೆದುಕೊಳ್ಳೋಕೆ ನ್ಯೂಸ್ ಪ್ರಯತ್ನ ಪಡ್ತು. ಆದ್ರೆ ಕಾಲೇಜು ಆಡಳಿತ ಮಂಡಳಿಯಿಂದ ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ. ವಿಷಯ ಏನಂತ ಹೇಳಿದ್ರೆ, ಫಸ್ಟ್ ಸೆಮಿಸ್ಟರ್ಗೆ 2023 BSc ನರ್ಸಿಂಗ್ಗೆ ವಿದ್ಯಾರ್ಥಿ ಏನು ಕೇರಳ ಮೂಲದ ವಿದ್ಯಾರ್ಥಿನಿ ವರ್ಷ ಅನ್ನೋರು ದಿಯಾ ಅನ್ನೋ ಕಾಲೇಜಿಗೆ ಅಡ್ಮಿಷನ್ ಆಗಿರ್ತಾರೆ. ಅದಾದ ಬಳಿಕ 1 ವರ್ಷದ ಬಳಿಕ ಈ ಕಾಲೇಜಿನಲ್ಲಿ ಎಕ್ಸಾಮ್ ಅನ್ನ ನಡೆಸೋಕೆ ಹಾಲ್ ಟಿಕೆಟ್ ಅನ್ನ ಕೊಡಲಾಗಿರುತ್ತೆ. ಹಾಲ್ ಟಿಕೆಟ್ ನಲ್ಲಿ ಏನು ದಿಯಾ ಕಾಲೇಜ್ ಆಫ್ ನರ್ಸಿಂಗ್ ಅನ್ನೋ ಹೆಸರು ಇರ್ಬೇಕಿತ್ತು, ಆದ್ರೆ ಬದಲಿಗೆ ಬೇರೊಂದು ಕಾಲೇಜಿನ ಹೆಸರು ಇರುತ್ತೆ. ಇದನ್ನ ಕಂಡಂತಹ ವಿದ್ಯಾರ್ಥಿನಿ ಗಾಬರಿ ಆಗ್ತಾರೆ. ಏನಿದು, ನಮ್ಮ ಕಾಲೇಜಿನ ಹೆಸರಿಲ್ಲಲ್ಲ ಹಾಲ್ ಟಿಕೆಟ್ ಅಲ್ಲಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ಸಂಬಂಧಪಟ್ಟಂತಹ ಪ್ರಾಂಶುಪಾಲ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಕೂಡ ಈ ವಿದ್ಯಾರ್ಥಿಗೆ ಧಮಕಿಯನ್ನ ಹಾಕಿದ್ದಾರೆ ಅನ್ನುವಂತ ಆರೋಪವನ್ನ ಸದ್ಯ ವಿದ್ಯಾರ್ಥಿನಿ ವರ್ಷ ಮಾಡ್ತಿರುವಂತದ್ದು. ವರ್ಷ ಅವರು ಮೂಲತಃ ಕೇರಳದವರು. ಕೇರಳದ ಬ್ಯಾಂಕ್ ನಲ್ಲಿ ಈ ಒಂದು ಏನು ವ್ಯಾಸಂಗಕ್ಕಾಗಿ ಬ್ಯಾಂಕ್ ನಿಂದ ಎಜುಕೇಶನ್ ಲೋನ್ ಅನ್ನ ಪಡೆದಿರ್ತಾರೆ. ಸುಮಾರು 2.5 ಲಕ್ಷ ಫಸ್ಟ್ ಸೆಮಿಸ್ಟರ್ ನ ಲೋನ್ ಅನ್ನ ಪೇ ಮಾಡಿರ್ತಾರೆ. ಮುಂದಿನ ಒಂದು ಲೋನ್ಗಾಗಿ ಬ್ಯಾಂಕ್ ನ ಮ್ಯಾನೇಜರ್ ಅಪ್ರೋಚ್ ಮಾಡಿದ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಸದ್ಯಕ್ಕೆ ಸಂಬಂಧಪಟ್ಟಂತಹ ಕಾಲೇಜು ಆಡಳಿತ ಮಂಡಳಿಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಪೃಥ್ವಿ, ನೋಡೋಣ ಏನ್ ಪ್ರತಿಕ್ರಿಯೆ ಕೊಡ್ತಾರೆ, ಈ ಆರೋಪಗಳಿಗೆ ಯಾವ ರೀತಿಯ ಉತ್ತರಿಸ್ತಾರೆ ಅಂತ. ಧನ್ಯವಾದ ರಂಜನ್, ನಿಮ್ಮೆಲ್ಲ ಮಾಹಿತಿಗಾಗಿ.